ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಮಾರ್ಚ್ 2026 ನಿಮ್ಗಾಗಿ ಏನ್ ತಂದಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳು ಗ್ರಹಗಳ ಚಲನೆ ನಿಮ್ಮ ಕೆರಿಯರ್, ಹಣಕಾಸು ಮತ್ತೆ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತಾ ಬನ್ನಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಈ ತಿಂಗಳು ನಾವು ಏನೇನ್ ನೋಡ್ತೀವಿ ಅಂದ್ರೆ, ಮೊದಲು ಮಾರ್ಚ್ ತಿಂಗಳ ಒಂದು ಓವರ್ವ್ಯೂ ತಗೊಳ್ಳೋಣ. ಆಮೇಲೆ ಕೆರಿಯರ್, ಫಿನಾನ್ಸ್, ಲವ್ ಲೈಫ್ ಮತ್ತು ಹೆಲ್ತ್ ಬಗ್ಗೆ ಮಾತಾಡೋಣ. ಕೊನೆಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಪರಿಹಾರಗಳೊಂದಿಗೆ ಮುಗಿಸೋಣ. ಹೋಗೋಣವಾ? ಸರಿ, ಶುರು ಮಾಡೋಣ. ಮಾರ್ಚ್ 2026 ಇದೆಯಲ್ಲ, ಇದು ವೃಶ್ಚಿಕ ರಾಶಿಯವರಿಗೆ ಹೊರಗಡೆ ಓಡಾಡೋದಕ್ಕಿಂತ ತಮ್ಮ ಒಳಗೆ ನೋಡಿಕೊಳ್ಳುವಂಥ ತಿಂಗಳು. ಅಂದ್ರೆ ಇದೊಂದು ಆತ್ಮಾವಲೋಕನದ ಸಮಯ. ಸ್ವಲ್ಪ ಕೂತು ನಾನೇನ್ ಮಾಡ್ತಿದ್ದೀನಿ, ನನ್ನ ದಾರಿ ಸರಿ ಇದೆಯಾ ಅಂತ ಯೋಚನೆ ಮಾಡಕ್ಕೆ ಇದು ಬೆಸ್ಟ್ ಟೈಮ್. ಯಾಕೆ ಹೀಗೆ ಅಂದ್ರೆ, ಈ ತಿಂಗಳ ಗ್ರಹಗಳ ಸ್ಥಿತಿ ಹೇಗಿದೆ ಅಂದ್ರೆ ನಿಮ್ಮ ಗಮನವನ್ನ ಸಹಜವಾಗಿಯೇ ಒಳಮುಖವಾಗಿ ಸೆಳೆಯುತ್ತೆ. ಅಂದ್ರೆ ಮನೆ, ಫ್ಯಾಮಿಲಿ, ನಮ್ಮ ಪರ್ಸನಲ್ ವ್ಯಾಲ್ಯೂಸ್, ಈ ವಿಷಯಗಳೇ ಜಾಸ್ತಿ ತಲೆಗೆ ಬರುತ್ತೆ. ಅದರಲ್ಲೂ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಾಯಿ ಜೊತೆಗಿನ ಸಂಬಂಧ, ಮನೆಯ ವಾತಾವರಣ ಅಥವಾ ಏನಾದರೂ ಆಸ್ತಿ ವಿಚಾರ ಇದ್ರೆ ಅದಕ್ಕೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಈ ತಿಂಗಳಲ್ಲಿ ಕೆಲವು ಡೇಟ್ಸ್ ತುಂಬಾ ಮುಖ್ಯ, ಗಮನದಲ್ಲಿಟ್ಕೊಳ್ಳಿ. ಮೊದಲನೇದಾಗಿ ಮಾರ್ಚ್ 2ನೇ ತಾರೀಕು ಶುಕ್ರ ತನ್ನ ಉಚ್ಚ ರಾಶಿಗೆ ಬರ್ತಾನೆ. ಅಂದ್ರೆ ಪ್ರೀತಿ, ಪ್ರಣಯಕ್ಕೆ ಒಳ್ಳೆ ಸಮಯ. ಆಮೇಲೆ ಮಾರ್ಚ್ 11 ಗುರು ನೇರ ಚಲನೆ ಶುರು ಮಾಡ್ತಾನೆ. ಇದರಿಂದ ನಿಂತೋಗಿದ್ದ ಕೆಲಸಗಳಿಗೆ ಮತ್ತೆ ಚಾಲನೆ ಸಿಗುತ್ತೆ. ಆದರೆ ಮಾರ್ಚ್ 25ನೇ ತಾರೀಕು ಸ್ವಲ್ಪ ಹುಷಾರಾಗಿರ್ಬೇಕು. ಸೂರ್ಯ ಶನಿ ಸಂಯೋಗ ಆಗೋದ್ರಿಂದ ಸ್ವಲ್ಪ ತಾಳ್ಮೆ, ಎಚ್ಚರಿಕೆ ತುಂಬಾ ಮುಖ್ಯ. ಸರಿ, ಈಗ ಕೆರಿಯರ್ ಕಡೆ ನೋಡೋಣ. ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ನೋಡಿ. ಈ ತಿಂಗಳು ಹೊಸ ಹೊಸ ಆಫರ್ಗಳ ಹಿಂದೆ ಓಡೋದಕ್ಕಿಂತ 1 ನಿಮಿಷ ನಿಂತು, ನಾನು ಮಾಡ್ತಿರೋ ಕೆಲಸ ನನಗೆ ಖುಷಿ ಕೊಡುತ್ತಿದ್ಯಾ, ಇದು ಸರಿನಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಸಮಯ ಇದು. ನಿಮ್ಮ ವೃತ್ತಿಯ ಉದ್ದೇಶವನ್ನೇ ರೀಚೆಕ್ ಮಾಡುವ ಕಾಲ ಅಂತ ಹೇಳ್ಬೋದು. ಹೌದು, ಇದನ್ನೇ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಇದು ಆಕ್ರಮಣಕಾರಿ ಹೆಜ್ಜೆ ಇಡೋ ಸಮಯ ಅಲ್ಲ, ಬದಲಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಮಯ. ಯಾಕಂದ್ರೆ ನಿಮ್ಮ 10ನೇ ಮನೆಯಲ್ಲಿ ಕೇತು ಕೂತಿದ್ದಾನೆ. ಇದರಿಂದ ಸದ್ಯ ಮಾಡ್ತಿರೋ ಕೆಲ್ಸದ ಮೇಲೆ ಒಂಥರದ ನಿರ್ಲಿಪ್ತತೆ, ಅಂದ್ರೆ ಇದೆಲ್ಲ ಯಾಕೆ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಬರ್ಬೋದು. ನನ್ನ ಕೆರಿಯರ್ನ ನಿಜವಾದ ಗೋಲ್ ಏನು ಅನ್ನೋ ದೊಡ್ಡ ಪ್ರಶ್ನೆ ನಿಮ್ಮನ್ನ ಕಾಡೋ ಸಾಧ್ಯತೆ ಇದೆ. ಸೊ ಏನಾಗುತ್ತೆ ಅಂದ್ರೆ, ಹೊರಗಡೆಯಿಂದ ನೋಡೋರ್ಗೆ ನಿಮ್ ಜಾಬ್ ಸ್ಟೇಬಲ್ ಆಗಿ ಕಾಣಿಸ್ಬೋದು, ಆದ್ರೆ ನಿಮ್ ಮನಸ್ಸಿನೊಳಗೆ ಒಂದು ತಳಮಳ, ಒಂದು ಚಡಪಟಿಕೆ ಇರ್ಬೋದು. ಕೆರಿಯರಲ್ಲಿ ಏನಾದರೂ ಚೇಂಜ್ ಮಾಡಲೇಬೇಕು ಅನ್ನೋ ಒಂದು ಬಲವಾದ ಆಸೆ ಹುಟ್ಕೊಳ್ಬೋದು. ನೋಡಿ, ಇದು ಹೊಸ ಸ್ಕಿಲ್ಸ್ ಕಲಿಯೋಕೆ ಅಥವಾ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸನ್ನು ರೀಸೆಟ್ ಮಾಡೋಕೆ ಪರ್ಫೆಕ್ಟ್ ಟೈಮ್. ನೋಡಿ, ಇದೇ ಸ್ವಾರಸ್ಯ. ಎಲ್ಲರೂ ವೃಶ್ಚಿಕ ರಾಶಿಯವರೇ ಆದರೂ ನಿಮ್ಮ ಜನ್ಮ ನಕ್ಷತ್ರದ ಮೇಲೆ ಫಲಗಳು ಚೇಂಜ್ ಆಗುತ್ತೆ. ಈಗ ನೋಡಿ, ವಿಶಾಖ ನಕ್ಷತ್ರದವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ಬೋದು, ಬಹುಶಃ ಟ್ರಾನ್ಸ್ಫರ್ ಕೂಡ ಆಗ್ಬೋದು. ಅನುರಾಧ ನಕ್ಷತ್ರದ ಮೊದಲ ಪಾದದವ್ರಿಗೆ ಸ್ವಲ್ಪ ಕಷ್ಟ, ಜಾಬ್ ಲಾಸ್ ಆಗೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದೇ ಅನುರಾಧ 3ನೇ ಪಾದದವ್ರಿಗೆ ನೋಡಿ, ಕೆಲಸ ಬಿಟ್ಟು ಸ್ವಂತ ಬಿಸ್ನೆಸ್ ಶುರು ಮಾಡೋಣ ಅನ್ನೋ ಯೋಚನೆ ಬಲವಾಗಿ ಬರ್ಬೋದು. ಇನ್ನು ಜ್ಯೇಷ್ಠ ನಕ್ಷತ್ರದವ್ರಿಗೆ ಪ್ರಮೋಷನ್ ಅಥವಾ ಒಳ್ಳೆ ಹೆಸರು ಬರೋ ಚಾನ್ಸಸ್ ಇದೆ. ಸರಿ, ಕೆರಿಯರ್ ಆಯ್ತು. ಈಗ ದುಡ್ಡಿನ ವಿಚಾರಕ್ಕೆ ಬರೋಣ. ಹಣಕಾಸು ಮತ್ತು ಹೂಡಿಕೆಗಳು. ಈ ತಿಂಗಳು ನೀವು ದುಡ್ಡಿನ ವಿಷಯದಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕು. ಆತುರದ ನಿರ್ಧಾರಗಳು ಬೇಡವೇ ಬೇಡ. ಯಾಕೆ ಹೀಗೆ ಅಂದ್ರೆ, ಸಂಪತ್ತಿಗೆ ಕಾರಕನಾದ ಗುರು ನಿಮ್ಮ 8ನೇ ಮನೆಯಲ್ಲಿದ್ದಾನೆ. 8ನೇ ಮನೆ ಅಂದ್ರೆ ಅನಿರೀಕ್ಷಿತ ಘಟನೆಗಳ ಮನೆ. ಸೊ ಇದು 2 ರೀತಿ ಕೆಲಸ ಮಾಡ್ಬೋದು. ಒಂದು ಕಡೆ PF, ಇನ್ಶೂರೆನ್ಸ್ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಅನಿರೀಕ್ಷಿತವಾಗಿ ದುಡ್ಡು ಬರ್ಬೋದು. ಆದರೆ ಇನ್ನೊಂದು ಕಡೆ ಅಷ್ಟೇ ಅನಿರೀಕ್ಷಿತವಾಗಿ ಖರ್ಚು ಕೂಡ ಬರ್ಬೋದು. ಅದಕ್ಕೆ ಜಾಯಿಂಟ್ ಇನ್ವೆಸ್ಟ್ಮೆಂಟ್ಸ್ ಮಾಡೋವಾಗ ಹುಷಾರಾಗಿರಿ. ನೋಡಿ, ಮಾರ್ಚ್ 11ನೇ ತಾರೀಕುವರೆಗೆ ಗುರು ವಕ್ರನಾಗಿರೋದ್ರಿಂದ ಪೇಮೆಂಟ್ಸ್ ಬರೋದು ಲೇಟ್ ಆಗ್ಬೋದು ಅಥವಾ ಲೋನ್ ಅಪ್ರೂವಲ್ ತಡವಾಗ್ಬೋದು. ಅದಕ್ಕೆ ಆ ಟೈಮ್ವರೆಗೂ ದೊಡ್ಡ ರಿಸ್ಕ್ ಇರೋ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡೋಕೆ ಹೋಗಬೇಡಿ. ಮಾರ್ಚ್ 11 ಆದಮೇಲೆ ಗುರು ನೇರ ಚಲನೆಗೆ ಬಂದಾಗ ಪರಿಸ್ಥಿತಿ ಸುಧಾರಿಸುತ್ತೆ. ಆಗ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕೆ, ನಿಂತೋಗಿದ್ದ ದುಡ್ಡಿನ ಕೆಲಸಗಳನ್ನು ಮುಗಿಸೋಕೆ ಒಳ್ಳೆ ಸಮಯ. ಓಕೆ, ಈಗ ಪ್ರೀತಿ ಮತ್ತು ಸಂಬಂಧಗಳ ಕಡೆಗೆ ಹೋಗೋಣ. ಈ ತಿಂಗಳು ನಿಮ್ಮ ಲವ್ ಲೈಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇಲ್ಲಿ ಪ್ಯಾಷನ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಎರಡೂ ಒಟ್ಟಿಗೆ ಬರ್ತಿದೆ. ಅಂದ್ರೆ ಸಂಬಂಧಗಳಲ್ಲಿ ಆಳ ಮತ್ತು ಗಂಭೀರತೆ ಎರಡನ್ನು ನಿರೀಕ್ಷಿಸ್ಬೋದು. ನೋಡಿ, ಇದೊಂದು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮಾರ್ಚ್ 2ನೇ ತಾರೀಕಾದ್ಮೇಲೆ ಪ್ರೀತಿಗೆ ಕಾರಕನಾದ ಶುಕ್ರ ಉಚ್ಚನಾಗಿರುತ್ತಾನೆ. ಇದರಿಂದ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಆದರೆ ಅದೇ ಮನೆಯಲ್ಲಿ ಶನಿ ಕೂಡ ಇರೋದ್ರಿಂದ ಅವನು ಸೀರಿಯಸ್ನೆಸ್, ಕಮಿಟ್ಮೆಂಟ್ ಕೇಳ್ತಾನೆ.
ಅಂದ್ರೆ ಇದು ಬರೀ ಟೈಮ್ ಪಾಸ್ ಅಟ್ರಾಕ್ಷನ್ ಅಲ್ಲ, ಬದಲಾಗಿ ಒಂದು ಗಟ್ಟಿಯಾದ ಲಾಂಗ್ ಟರ್ಮ್ ಸಂಬಂಧವನ್ನ ಕಟ್ಟೋಕೆ ಗ್ರಹಗಳು ಸಪೋರ್ಟ್ ಮಾಡ್ತಿದೆ ಅಂತ ಅರ್ಥ. ಸೊ ಹೊಸಬ್ರನ್ನ ಭೇಟಿ ಮಾಡೋಕೆ, ಪ್ರೀತಿಯಲ್ಲಿ ಬೀಳೋಕೆ ಇದು ಒಳ್ಳೆ ಸಮಯ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇಮೋಷನ್ಸ್ ತುಂಬಾ ಹೈ ಇರುತ್ತೆ. ಅದಕ್ಕೆ ತಪ್ಪು ತಿಳುವಳಿಕೆ ಆಗದ ಹಾಗೆ ನೋಡ್ಕೊಳ್ಳೋಕೆ ತಾಳ್ಮೆ ತುಂಬಾ ಬೇಕು. ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೋಬೇಡಿ. ನಿಮ್ಮ ಮಾತುಕತೆ ಶಾಂತವಾಗಿರ್ಲಿ. ಈಗಾಗಲೇ ರಿಲೇಷನ್ಶಿಪ್ನಲ್ಲಿ ಇರೋರ್ಗೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ಅಥವಾ ಏನಾದ್ರೂ ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳೋಕೆ ಇದು ಒಳ್ಳೆ ಅವಕಾಶ. ಇಲ್ಲೂ ಕೂಡ ನಕ್ಷತ್ರದ ಪ್ರಕಾರ ಸ್ವಲ್ಪ ವ್ಯತ್ಯಾಸಗಳಿವೆ. ವಿಶಾಖ ನಕ್ಷತ್ರದವರಿಗೆ ತಮ್ಮ ಲೈಫ್ ಪಾರ್ಟ್ನರ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಅನುರಾಧ ನಕ್ಷತ್ರದ 2ನೇ ಪಾದದವರಿಗೆ ಆಫೀಸ್ ಟೆನ್ಷನ್ನ ಮನೆಗೆ ತರೋದ್ರಿಂದ ಸಂಬಂಧದಲ್ಲಿ ಸಮಸ್ಯೆ ಆಗ್ಬೋದು, ಹುಷಾರಾಗಿರಿ. ಇನ್ನು ಜ್ಯೇಷ್ಠ ನಕ್ಷತ್ರದವರಿಗೆ ಸಂಬಂಧಗಳು ಸ್ವಲ್ಪ ಡಿಮ್ಯಾಂಡಿಂಗ್ ಅನ್ಸ್ಬೋದು, ಅಟ್ರಾಕ್ಷನ್ ಕೂಡ ತುಂಬ ತೀವ್ರವಾಗ್ಬೋದು. ಸೊ ಸ್ವಲ್ಪ ಸಂಯಮ ಇರಲಿ. ಸರಿ, ಈಗ ನಮ್ಮ ಜೀವನದ ಅತಿ ಮುಖ್ಯವಾದ ಭಾಗ ಅಂದ್ರೆ ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ತಿಂಗಳು ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಜಾಗರೂಕತೆಯಿಂದ ಇರೋದು ಬೆಟರ್. ನೋಡಿ, ಮನೆಯಲ್ಲಿನ ವಿಚಾರಗಳಿಂದ ಅಂದ್ರೆ ಕೌಟುಂಬಿಕ ಸಮಸ್ಯೆಗಳಿಂದ ಆತಂಕ, ಸ್ಟ್ರೆಸ್ ಜಾಸ್ತಿ ಆಗ್ಬೋದು. ಇದು ನಿಮ್ಮ ನಿದ್ದೆ ಮೇಲೆ ಪರಿಣಾಮ ಬೀರ್ಬೋದು, ಸುಸ್ತು ಅನ್ಸ್ಬೋದು. ಕೆಲವರಿಗೆ ಎದೆ ಕಟ್ಟಿದ ಹಾಗೆ, ಡೈಜೆಷನ್ ಪ್ರಾಬ್ಲಮ್ ಅಥವಾ ಮಸಲ್ ಪೇನ್ ಕೂಡ ಬರ್ಬೋದು. ಇದಕ್ಕೆಲ್ಲ ಏನ್ ಮಾಡಬೇಕು? ಸಿಂಪಲ್. ಆದಷ್ಟು ರೆಸ್ಟ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ನಿಮ್ಮ ನರಮಂಡಲವನ್ನ ಶಾಂತವಾಗಿಟ್ಕೊಳ್ಳಿ, ಮನ್ಸಲ್ಲಿರೋದನ್ನ ಸರಿಯಾದ ರೀತಿಯಲ್ಲಿ ಹೊರ ಹಾಕಿ. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋಕೆ ಇಲ್ಲೊಂದು ಸಿಂಪಲ್ 4 ಸ್ಟೆಪ್ನ ರೂಟೀನ್ ಇದೆ, ಫಾಲೋ ಮಾಡಿ. ಸ್ಟೆಪ್ 1, ರೆಸ್ಟ್ಗೆ ಪ್ರಿಯಾರಿಟಿ ಕೊಡಿ, ಚೆನ್ನಾಗಿ ನಿದ್ದೆ ಮಾಡಿ. ಸ್ಟೆಪ್ 2, ಹೈಡ್ರೇಟೆಡ್ ಆಗಿರಿ, ದಿನ ಪೂರ್ತಿ ಚೆನ್ನಾಗಿ ನೀರು ಕುಡೀರಿ. ಸ್ಟೆಪ್ 3, ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ, ಓವರ್ ಥಿಂಕಿಂಗ್ ಬೇಡ, ರಿಲ್ಯಾಕ್ಸ್ ಮಾಡಿ. ಮತ್ತೆ ಸ್ಟೆಪ್ 4, ಒಳ್ಳೆ ಊಟ ಮಾಡಿ. ಬ್ಯಾಲೆನ್ಸ್ ಡಯಟ್ ಇದ್ರೆ ಜೀರ್ಣದ ಸಮಸ್ಯೆಗಳು ಬರಲ್ಲ. ನೋಡಿ, ಇವು ಕೇವಲ ಟಿಪ್ಸ್ ಅಲ್ಲ, ಈ ತಿಂಗಳು ಆರೋಗ್ಯವಾಗಿರಲು ಇವು ಅತ್ಯಗತ್ಯ. ಓಕೆ, ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ತಿಂಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು, ಮತ್ತೆ ಏನಾದರೂ ಕಷ್ಟಗಳಿದ್ರೆ ಅದಕ್ಕೆ ಪರಿಹಾರಗಳೇನು, ಬನ್ನಿ ನೋಡೋಣ. ಈ ತಿಂಗಳ ಸವಾಲುಗಳನ್ನ ಎದುರಿಸೋಕೆ ಕೆಲವು ಸರಳ ಪರಿಹಾರಗಳನ್ನ ನೋಡೋಣ. ನಿಮ್ಮ ಕೆರಿಯರ್ನಲ್ಲಿ ಬರೋ ಅಡೆತಡೆಗಳನ್ನ ದೂರ ಮಾಡೋಕೆ ಗಣೇಶನನ್ನ ಪೂಜಿಸಿ. ಶಿಸ್ತು ಮತ್ತು ಧೈರ್ಯಕ್ಕಾಗಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ. ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲು ದುರ್ಗಾದೇವಿಯನ್ನ ಆರಾಧಿಸಿ. ಅತಿ ಮುಖ್ಯವಾಗಿ ನಿಮ್ಮ ತಾಯಿ ಅಥವಾ ತಾಯಿಯ ಸ್ಥಾನದಲ್ಲಿರುವವರಿಗೆ ಪ್ರೀತಿ ಮತ್ತು ಗೌರವ ಕೊಡಿ. ಇದು ರಾಹುವಿನ ನೆಗೆಟಿವ್ ಪ್ರಭಾವವನ್ನ ಕಡಿಮೆ ಮಾಡುತ್ತೆ. ಸೊ ಫೈನಲ್ ಆಗಿ ಈ ತಿಂಗಳ ಡೂಸ್ ಆ್ಯಂಡ್ ಡೋಂಟ್ಸ್ ಏನ್ ಮಾಡಬೇಕು? ಎಲ್ಲ ಸಂಬಂಧಗಳಲ್ಲೂ ತಾಳ್ಮೆಯಿಂದ ಇರಿ. ನಿಮ್ಮ ಲಾಂಗ್ ಟರ್ಮ್ ಕೆರಿಯರ್ ಗೋಲ್ಸ್ ಬಗ್ಗೆ ಮತ್ತೆ ಯೋಚನೆ ಮಾಡಿ. ಮಾರ್ಚ್ 11ರ ನಂತರ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ. ಏನ್ ಮಾಡಬಾರ್ದು? ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ, ಅದರಲ್ಲೂ ತಿಂಗಳ ಮೊದಲ ಭಾಗದಲ್ಲಿ. ಸುಸ್ತು ಅಥವಾ ಸ್ಟ್ರೆಸ್ ಅನ್ನೋ ಲಕ್ಷಣಗಳನ್ನ ಇಗ್ನೋರ್ ಮಾಡಬೇಡಿ. ಮತ್ತು ಕೆಲ್ಸದ ಜಾಗದಲ್ಲಿ ಅಹಂಕಾರದಿಂದ ಜಗಳ ಮಾಡಕ್ ಹೋಗ್ಬೇಡಿ. ಇದಿಷ್ಟನ್ನ ಪಾಲಿಸಿದ್ರೆ ಸಾಕು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಮಾರ್ಚ್ ತಿಂಗಳು ನಿಮ್ಮನ್ನ ಒಳಮುಖವಾಗಿ ನೋಡಿಕೊಳ್ಳೋಕೆ ಒಂದು ಅವಕಾಶ ಕೊಡ್ತಿದೆ. ಹಾಗಾದ್ರೆ ಈ ಆತ್ಮಾವಲೋಕನದ ಸಮಯವನ್ನ ಈ ವರ್ಷದ ಉಳಿದ ಭಾಗಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋಕೆ ಹೇಗೆ ಬಳಸ್ಕೊಳ್ಬೋದು, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ವಿಶ್ಲೇಷಣೆಯನ್ನ ಗಮನವಿಟ್ಟು ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.